ನಮ್ಮಲ್ಲೇ ಕೆಲವೊಬ್ಬರಿಗೆ ಏನು ಯೂಟ್ಯೂಬ್ ವಿಡಿಯೋ ನೋಡಲಿಕ್ಕೆ ಸರಿಯಾಗಿ ಬರೋಂಗಿಲ್ಲ. ಯೂಟ್ಯೂಬ್ ವಿಡಿಯೋ ನೋಡೋದಂತಂದ್ರೆ ಫೋನ್ಯಾಗ ಏನು ಮ್ಯಾಲೆ ಬರೀ ಸ್ವೈಪ್ ಮಾಡ್ಕೊಂಡು ಕುಂಡ್ರದು ಅಂತ ತಿಳ್ಕೊಂಬಿಟ್ಟಾರ. ಅವು 15 ಸೆಕೆಂಡಿಂದ ನೋಡ್ತಾರೆ, ಅದೇನು ಉಪಯೋಗ ಆಗೋದಿಲ್ಲ. ಅದಕ್ಕೆ ಯೂಟ್ಯೂಬ್ ವಿಡಿಯೋ ಹೆಂಗೆ ನೋಡ್ಬೇಕಂತ ತೋರಿಸ್ತೇನೆ ನೋಡ್ರಿ. ನಮ್ಮ ಚಾನಲ್ದ ಒಂದು ಇದು ಓಪನ್ ಮಾಡೀನಿ, ವಿಡಿಯೋ ಓಪನ್ ಮಾಡೀನಿ. ಅದನ್ನು ಅಲ್ಲಿ ಕಾಣ್ತದಲ್ಲ ಮ್ಯಾಲೆ ಸ್ಟಾರ್ಟ್ ಆ್ಯಂಡ್ ಇಂಟ್ರೊಡಕ್ಷನ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ಹಿಂಗೆ ಕೆಳಗೆ ಬರ್ತಾವೆ. ಹಿಂಗೆ ಬಂತಂದ್ರೆ ನೋಡೋದು 7 ನಿಮಿಷದ ಮೇಲಿಂದ ಇದು ವಿಡಿಯೋ ಐತಿ. ಅದನ್ನು ತುಂಡು ಮಾಡಿ ಏನಪ್ಪ ಇಲ್ಲಿ ಕೆಳಗೆ ಸೆಕ್ಷನ್ ಅಂತಾರೆ, ಇವಕ್ಕೆ ಚಾಪ್ಟರ್ಸ್ ಅಂತಾರೆ, ಏನು ಯೂಟ್ಯೂಬ್ ಚಾಪ್ಟರ್ಸ್ ಅಂತಾರೆ. ಇವನ್ನ ಬಳಸಿದ್ರೆ ನೀವು ಪೂರ್ತಿ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಏನಪ್ಪ ಜಂಪ್ ಮಾಡ್ಕೋಬೋದು. ಜಂಪ್ ಮಾಡಿ ಏನಪ್ಪ ಅಂತಂದ್ರೆ ಆ ಸೆಕ್ಷನ್ ನೋಡ್ಕೋಬೋದು. ಇದು ಯೂಟ್ಯೂಬದ್ದು ಮಸ್ತ್ ಫೀಚರ್ ಆಗೈತಿ. ಯೂಟ್ಯೂಬ್ನಾಗ ಏನು 2-3 ತಾಸಿನ ವಿಡಿಯೋನು ಇರ್ತಾವೆ. ಅವ್ನು ಹೆಂಗೆ ನೋಡ್ತಾರೆ ಮಂದಿ ಅಂತಾರೆ, ಹಿಂಗೆ ನೋಡ್ತಾರೆ. ಹೆಂಗೆ ನೋಡ್ತಾರೆ, ಸೆಕ್ಷನಿಂದ ಸೆಕ್ಷನ್ಗೆ ಜಿಗಿತಾರೆ. ನೀವು ಅದನ್ನ ಕಲಿಬೇಕು. ಯೂಟ್ಯೂಬ್ ನೋಡ್ಬೇಕಂತಂದ್ರೆ, ಚೆಂದಾಗಿ ನೋಡ್ಬೇಕಂತಾರೆ, ತಿಳ್ಕೊಬೇಕಂದ್ರೆ, ಅದರಿಂದ ಜ್ಞಾನ ಗಳಿಸ್ಬೇಕಂದ್ರೆ ಏನು ಮಾಡ್ಬೇಕಂತಂದ್ರೆ ಈ ಥರ ಏನು ಚಾಪ್ಟರ್ಸ್ ಯೂಸ್ ಮಾಡ್ಕೊಳ್ಳಿ ಕಲಿಬೇಕು. ಈಗ ನೋಡಿರಿ ಸದ್ಯ ಸ್ಟಾರ್ಟ್ ಆ್ಯಂಡ್ ಇಂಟ್ರೊಡಕ್ಷನ್ ಮೇಲೆ ಐತಿ. ಈಗ ನಾವು ಕೆಳಗೆ ಹೋಗಿ ಅದನ್ನು ಬೇರೆದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ್ರೆ ನೋಡಿ ಅಲ್ಲಿಗೆ ಡೈರೆಕ್ಟ್ ಜಿಗಿತೈತೆ ಅದು. ಈಗ ನೋಡಿರಿ ಏನಪ್ಪ ಅಂತಾರೆ, ಕೆಳಗೆ ಹೊಂಟ್ವಿ, ಕ್ಲೋಸಪ್ ಲುಕ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಡೈರೆಕ್ಟ್ ಅಲ್ಲಿಗೆ ಜಿಗಿತದ ನೋಡ್ರಿ. ಮೇಲೆ ಕೆಂಪು ಗೆರೆ ಐತಲ್ಲ ಅಲ್ಲಿ ಮಡ ಹೋಗ್ತದ. ಅದು ಬೇಕಂದ್ರೆ ಕ್ಲೋಸ್ ಮಾಡ್ಕೋಬೋದು, ಮತ್ತೆ ನೋಡ್ಕೋಬೋದು. ಅದು ಬೇಡಪ್ಪ ಮತ್ತೆ ಕ್ಲಿಕ್ ಮಾಡ್ಬೇಕು. ಅದ್ಮೇಲೆ ಮತ್ತೆ ಅದು ಹೆಸರು ಕ್ಲಿಕ್ ಮಾಡಿದ್ರೆ ಮತ್ತೆ ಕೆಳಗೆ ಬರ್ತೈತಿ. ಇವೆಲ್ಲ ಬರ್ತಾವೆ, ಚಾಪ್ಟರ್ಸ್ ಬರ್ತಾವೆ. ಅವನ್ನೇನು ಮಾಡ್ಬೇಕಂದ್ರೆ ಮತ್ತೆ ಸ್ಕ್ರಾಲ್ ಮಾಡೋದೈತಿ, ಸೆಲೆಕ್ಟ್ ಮಾಡ್ಕೋದೈತಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿರಿ ಈಗ ಇನ್ನೂ ಕೆಳಗೆ ಹೋದ್ವಿ ಏನಂತ ನೋಡ್ರಿ. ಇದಾಗೇನ ಅವ್ರ ಫಸ್ಟ್ ಕ್ಯೂಯಲ್ಲಿ ಹ್ಯಾಚ್ಡ್ ಅದ, ಅದನ್ನು ಕ್ಲಿಕ್ ಮಾಡಿದೆ, ಡೈರೆಕ್ಟ್ ಅಲ್ಲಿಗೆ ಹೋಯ್ತು. 7 ನಿಮಿಷಕ್ಕೆ ಹೋಯ್ತು. ಹಿಂಗೆ ಏನಪ್ಪ ನೀವು ಏನು ಚಾಪ್ಟರ್ಸ್ ಯೂಸ್ ಮಾಡಿದ್ರೆ ನಿಮಗೇನು ಬರಬೇಕು ಅದು ಸಿಗ್ತೈತಿ. ನಿಮ್ದು ಏನು ಡಾಟಾನೂ ವೇಸ್ಟ್ ಆಗೋದಿಲ್ಲ, ಚೆನ್ನಾಗಿ ನಾಲೆಜ್ ಸಿಗ್ತೈತಿ. ಇದನ್ನ ಬಳಸ್ಕೊಂಡು ಇದು ಮಾಡ್ಕೋಬೇಕು, ನೀವು ಡೆವಲಪ್ಮೆಂಟ್ ಆಗ್ಬೇಕು. ಈಗ ಇದಾಯ್ತು. ಇನ್ನೊಂದು ವಿಡಿಯೋ ನೋಡೋಣ ನಾವು. ಮತ್ತು ನಮ್ಮ ಚಾನಲ್ನಾಗ ಇನ್ನೊಂದು ವಿಡಿಯೋ ನೋಡೋಣ. ಇದು ಫುಲ್ ಡೀಟೇಲ್ಸ್ ಐತಲ್ಲ, ಇದನ್ನು ನೋಡೋಣ. ಫುಲ್ ಡೀಟೇಲ್ಸ್ ಇದು ನೋಡಿ, ಅರ್ಧ ತಾಸಿಂದ 32 ನಿಮಿಷ 40 ಸೆಕೆಂಡ್ ಐತಿ. ಅದನ್ನ ಕ್ಲಿಕ್ ಮಾಡಿ. ಇಷ್ಟು ಯಾವ ನೋಡ್ತಾನೋ ಮರ ಅರ್ಧ ತಾಸಿಂದ ಅನ್ನೋಂಗಿಲ್ಲ. ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಇದ್ರೆ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೆಸರು ಬರ್ತೈತಿ ಅಲ್ಲಿ ನೋಡಿರಿ. ಸ್ಟಾರ್ಟ್ ಇಂಟ್ರೊಡಕ್ಷನ್ ಬ್ರೀಫ್ ಬಂತು, ಅದು ಕ್ಲಿಕ್ ಮಾಡಿದ್ರಿ, ಚಾಪ್ಟರ್ಸ್ ಎಲ್ಲ ಬಂದು ಸ್ಕ್ರಾಲ್ ಮಾಡಿರಿ. ಹಂಗೆ ಸ್ಕ್ರಾಲ್ ಮಾಡ್ಕೊಂತ ಹೋದ್ರೆ ಏನೋ ಇದಾಕೈತಿ. ಈಗ ನೋಡಿರಿ ಚಿಕ್ಸ್ ಇನ್ ಟ್ರೇ, ಅದು ನಿಮ್ಗೆ ಇಂಟ್ರೆಸ್ಟ್ ಬಂತು. ಅದಾಗ ಏನಪ್ಪ ಇನ್ಕ್ಯೂಬೇಟರ್ ಅಂತ ತೆಗೆದು ಅದನ್ನ ಕ್ಲಿಕ್ ಮಾಡ್ಬೇಕು ಅಂದ್ಬಿಟ್ರೆ ಏನಾಕೈತಿ, ನೀವು ಡೈರೆಕ್ಟ್ ಅಲ್ಲಿ ಹೋಗಿ ನೋಡಿರಿ ಡೈರೆಕ್ಟ್ ಅಲ್ಲಿ ಬಂತು. ಸ್ಟಾರ್ಟಿಂಗಿಂದ ಅಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಹಿಂಗೆ ನೋಡಿದ್ರೆ ಏನಾಕೈತಿ ಅಂತಂದ್ರೆ ಏನಾಕೈತಿ, ನಿಮ್ಗೆ ಬೇಕಾದಂಥ ವಿಡಿಯೋನೂ ಏನಾಕೈತಿ, ದೊಡ್ಡ ವಿಡಿಯೋ ಇದ್ರೂ ಸಹಿತ ಸಂಕ್ಷಿಪ್ತ ವಿಡಿಯೋ ಆದಂಗೆ ಆಕೈತಿ. ಅದ್ರ ಪ್ರಕಾರ ಏನಪ್ಪ ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಈಗ ಇದೇನಪ್ಪ ಬೇಕಂತ ಇಂಟ್ರೆಸ್ಟ್ ನೋಡೋಕೆ ಹೋದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗೈತಿ ಅದೇನು ಹೇಳ್ಯಾವೆ ಅಂತಂದು. ಹಿಂಗೆ ಯೂಟ್ಯೂಬ್ ಚಾಪ್ಟರ್ಸ್ ಬಳಸೋಕೆ ಕಲೀರಿ. ಕಲ್ತು ಅದ್ರದ್ದು ಉಪಯೋಗ ಮಾಡ್ಕೊಂಡು ಅಡ್ವಾಂಟೇಜ್ ಮಾಡ್ಕೊರಿ, ನಾಲೆಜ್ ಡೆವಲಪ್ ಮಾಡ್ಕೊರಿ. ಕೀಪ್ ಎಂಜಾಯಿಂಗ್, ಕೀಪ್ ಲರ್ನಿಂಗ್. ಥ್ಯಾಂಕ್ ಯು. ಮತ್ತೇನಾರ ಬೇಕಂತಂದ್ರೆ ಯೂಟ್ಯೂಬ್ ಫೀಚರ್ಸ್ದು ಹೆಂಗೆ ಏನಾರ ಹೇಳ್ಬೇಕಂದ್ರೆ ಹೇಳ್ತೇನೆ.